ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿವಯೋಗಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿವಯೋಗಿ ನಗರದ ಮೂಲಕ ಹಾದುಹೋಗುವ ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಅತಿ ವೇಗವಾಗಿ ಸಂಚರಿಸುತ್ತಿದ್ದು, ಮೋಟಗಿ ತೋಟ ಶಾಲೆಯ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪ್ರತಿನಿತ್ಯ ಜೀವಭಯದಲ್ಲೇ ರಸ್ತೆ ದಾಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ತಕ್ಷಣವೇ ವೇಗ ನಿಯಂತ್ರಣ ಕ್ರಮ ಕೈಗೊಳ್ಳಬೇಕು ಎಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಇದೇ ವೇಳೆ ಮೋಟಗಿ ತೋಟ ಶಾಲೆಯಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಆರಂಭಿಸಬೇಕು ಎಂಬ ಬೇಡಿಕೆಯೂ ಕೇಳಿಬಂದಿದೆ. ಇದರಿಂದ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ತಮ್ಮ ಬಡಾವಣೆಯಲ್ಲೇ ಉನ್ನತ ಶಿಕ್ಷಣದ ಅವಕಾಶ ದೊರೆಯಲಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇನ್ನೊಂದೆಡೆ ಸಮರ್ಪಕ ರಸ್ತೆ, ಎರಡೂ ಬದಿಯ ಚರಂಡಿ ಹಾಗೂ ಬೀದಿ ದೀಪಗಳ ಕೊರತೆಯಿಂದ ಕೊಳಚೆ ನೀರು ರಸ್ತೆಯ ಮೇಲೆಯೇ ಹರಿಯುತ್ತಿದ್ದು, ದುರ್ವಾಸನೆ ಮತ್ತು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಸ್ಥಳೀಯ ನಿವಾಸಿಗಳಾದ ಮೈಬೂಬ್ ಭಗವಾನ್ ಹಾಗೂ ಇರ್ಷಾದ್ ಮುಕ್ಕೇರಿ ಸೇರಿದಂತೆ ಸಾರ್ವಜನಿಕರು ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಶಿಕ್ಷಣ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಶಿವಯೋಗಿ ನಗರದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ವರದಿ ಮಹೇಶ್ ಶರ್ಮಾ. ನಮಸ್ಕಾರ ಸರ್. ಇವತ್ತು ಅಥಣಿ ತಾಲೂಕಿನಲ್ಲಿ ಶಿವಯೋಗಿ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇರುತ್ತದೆ. ಆ ರಾಷ್ಟ್ರೀಯ ಹೆದ್ದಾರದಲ್ಲಿ ರೋಡ್ ಬ್ರೇಕ್ ಮಾಡಬೇಕಾಗಿತ್ತು. ಯಾಕಂದರೆ ತುಂಬ ಆಕ್ಸಿಡೆಂಟ್ ಕೂಡ ಆಗ್ತಾಯಿವೆ. ಅಲ್ಲಿ ಶಾಲೆ ಕೂಡ ಇದೆ, ಮೂಡಿಗೆ ತೋಟ ಶಾಲೆ ಇದೆ. ಆ ಮೂಡಿಗೆ ತೋಟ ಶಾಲೆಯ ಇರೋದ್ರಿಂದ ಮಕ್ಕಳಿಗೆ ಆಗಲಿ ಮತ್ತು ಅದರಲ್ಲಿ ಟರ್ನ್ ಇದೆ ಒಳಗೆ ಹೋಗ್ಲಿಕ್ಕೆ. ಹೀಗಾಗಿ ಅಲ್ಲಿ ನೀವು ರೋಡ್ ಮಾಡಬೇಕಾಗಿದ್ರಿ, ರೋಡ್ ಬ್ರೇಕ್ ಮಾಡಬೇಕಾಗಿತ್ತು. ಮತ್ತು ಅಲ್ಲಿ ಕೆಲವೊಬ್ರು ಹೇಳ್ತಾರೆ ರೋಡ್ ಬ್ರೇಕ್ ಬರೋದಿಲ್ಲ, ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೋಡ್ ಬ್ರೇಕ್ ಬರೋದಿಲ್ಲ. ಕೆಲವೊಂದು ಕಡೆ ಯಾವುದೇ ರೀತಿ ಇಲ್ಲದೂ ರೋಡ್ ಬ್ರೇಕ್ಗಳು ಮಾಡಿದ್ದಾರೆ. ರೋಡ್ ಬ್ರೇಕ್ ಕಡ್ಡಾಯವಾಗಿ ಅವ್ರು ಮಾಡಬೇಕು. ರೋಡ್ ಬ್ರೇಕ್ ಮಾಡಲಿಲ್ಲ ಅಂದ್ರೆ ಅನಾಹುತ ತೊಂದರೆಗಳು ಭಾಳ ಆಗ್ತವೆ. ಆ ರೋಡ್ ಬ್ರೇಕ್ ರಾಷ್ಟ್ರೀಯ ಹೆದ್ದಾರಿಗಳು ಆಗಲಿ, ಆಮೇಲೆ ನಮ್ಮ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ ಅದು ಗಮನ ಹರಿಸಿ ಅಲ್ಲಿ ಸ್ಕೂಲ್ ಇರೋದ್ರಿಂದ ತಾವು ಕಡ್ಡಾಯವಾಗಿ ಆದರೆ ಪೊಲೀಸ್ ಇಲಾಖೆಯವರು ಸ್ವಲ್ಪ ಗಮನ ಹರಿಸಿ ಅಲ್ಲಿ ಏನಾದರೂ ತಮ್ಮ ಗೇಟ್ಗಳನ್ನು ಅಳವಡಿಸಬೇಕು. ಅಲ್ಲಿ ಓದು ಮಕ್ಕಳು ತಿರುಗಾಡ್ತಾರೆ, ಹೀಗಾಗಿ ಅಲ್ಲಿ ಶಾಲೆ ಪಕ್ಕದಲ್ಲಿ ಇರೋದ್ರಿಂದ ರೋಡ್ ಬ್ರೇಕ್ ಮಾಡಬೇಕು. ಮತ್ತು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಆ ಮೂಡಿಗೆ ಶಾಲೆಯ ಅಲ್ಲಿ ನಮ್ಮ 9-10ನೇ ತರಗತಿವರೆಗೆ ಆರಂಭ ಮಾಡಬೇಕು. ಯಾಕಂದರೆ ಅಲ್ಲಿ ಶಿಕ್ಷಣ ವಂಚಿತರಾಗ್ತಾರೆ. ಅಲ್ಲಿಂದ ಮಕ್ಕಳು, ಹೆಣ್ಣು ಮಕ್ಕಳು ಇಲ್ಲಿಂದ ಬರಬೇಕಾದ್ರೆ 2-3 ಕಿಲೋಮೀಟ್ರ್ ಐತಿ. ಹೀಗಾಗಿ ಅಲ್ಲಿ 9-10ನೇ ತರಗತಿ ಶಾಲೆ ಆರಂಭ ಮಾಡಬೇಕು. ಆಮೇಲೆ ಗಟ್ರಗಳನ್ನು ನಿರ್ಮಾಣ ಮಾಡಬೇಕಾಗಿದೆ. ಒಂದು ಸೈಡ್ ಗಟ್ರ್ ಮಾಡಿರ್ತಾರೆ, ಆ ಗಟ್ರಲ್ಲಿ ಹರಿದ ರೋಡ್ ಮೇಲೆ ಬರ್ತಾ ಇದ್ದಾವೆ. ಅದಕ್ಕೆ ಆ ಗಟ್ರ ನಿರ್ಮಾಣ ಮಾಡಬೇಕು. ಮತ್ತು ವಿದ್ಯುತ್ ದೀಪಗಳನ್ನು ಕೆಲವೊಂದು ಕಡೆ ಅಳವಡಿಸಿದ್ದಾರೆ, ಕೆಲವೊಂದು ಕಡೆ ಅಳವಡಿಸಿಲ್ಲ. ಅಲ್ಲಿ ಕೂಡ ವಿದ್ಯುತ್ ದೀಪಗಳನ್ನ ಮಾಡಬೇಕಾಗಿದೆ. ಅನೇಕ ಸ್ವಚ್ಛತೆಯನ್ನು ಕಾಪಾಡಬೇಕು. ಮತ್ತು ರಸ್ತೆ ಪಕ್ಕದಲ್ಲಿ ನೋಡ್ಬೋದು, ತಹಸೀಲ್ದಾರ್ ಆಫೀಸ್ ಕಡೆ ಹೋಗುವಾಗ ಶಿವಯೋಗಿ ನಗರದಲ್ಲಿ ಅಲ್ಲಿ ದೊಡ್ಡ ಗಲೀಜು ಪ್ಲಾಸ್ಟಿಕ್ಗಳು ಬಿದ್ದಿದ್ದಾವೆ. ಈ ಥರ ಸ್ವಚ್ಛತೆಯನ್ನು ಕಾಪಾಡಬೇಕು. ಅಲ್ಲಿ ರೋಡ್ ಬ್ರೇಕ್ ಮಾಡಬೇಕು. ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತುಕೊಂಡು ಆ ರೋಡ್ ಬ್ರೇಕ್ ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ ಇದರ ಮುಖಾಂತರ. ಸಾಯ್ತಾ ಉಳಿದು ಟ್ಯಾಕ್ಟ್ರ್ ಟ್ಯಾಕ್ಟ್ರ ರೋಡ ಬಿಟ್ಟು ಮ್ಯಾಗ ಬಂದಿತ್ತು. ಕಬ್ಬಿನ ಟ್ಯಾಕ್ಟ್ರದವರು ಎಷ್ಟು ಸ್ಪೀಡ್ ಬರ್ತಾರು, ಕಬ್ಬಿನ ಟ್ಯಾಕ್ಟ್ರದವರು ರೂಲ್ಸ್ ಅನ್ನೋದು ಇಲ್ಲ. ರೈತರು ಹೇಳಿ ಮಾಡ್ತಾರು, ಅದಕ್ಕೆ ಬೇಕಾಬಿಟ್ಟು ಹೊಡಿತಾರೆ ಗಾಡಿ. ಸರ್ ಆಲ್ರೆಡಿ ಇದೆಲ್ಲ ಕಬ್ಬಿನ ಟ್ಯಾಕ್ಟ್ರದವ್ರಿಗೆ ಜಿಲ್ಲಾಧಿಕಾರಿಗಳು ಒಂದು ರೂಲ್ಸ್ ಮಾಡಬೇಕು. ಕಬ್ಬಿನ ಟ್ಯಾಕ್ಟ್ರ್ ಟೇಪ್ ಬಂದ್ ಮಾಡಬೇಕು, ಇಷ್ಟ ಕಬ್ಬ ಹೇರ್ಬೇಕು ಅಂತೇಳಿ ಒಂದು ರೂಲ್ಸ್ ಮಾಡಬೇಕು. ಮತ್ತು ಸ್ಪೀಡ್ ಲಿಮಿಟೆಡ್ ಇಲ್ಲದ ನಾವು ರೈತರ ಎಲ್ಲರೂ ರೈತರ ಯಾರನ್ನ ಇದನ್ನು ಮಾಡೋದ್ರಾಗಿಲ್ಲ. ಎಲ್ಲರಿಗೆ ಅನುಕೂಲ ಆಗುವಾಗ ಸರ್ ನಮಗೆ ಮೇನ್ ಅಂದ್ರೆ ಇಲ್ಲಿ ಕಾರಣ ಅಂದ್ರೆ ನಮಗೆ ರೋಡ್ ಬ್ರೇಕ್ ಆಗ್ಬೇಕು ಸರ್. ಸಣ್ಣ ಮಕ್ಕಳು ಅದಾವ್ರಿ ಶಾಲ್ಯಾಗ ಆಟ ಬಿಟ್ಟಾಗ ಮಾಡಿದಾಗ ರೋಡ್ ಬ್ರೇಕ್ ಸರ್ ಅಲ್ಲೊಂದು ಬೀಳ್ಬೇಕ್ರಿ, ಇಲ್ಲೊಂದು ರೋಡ್ ಬ್ರೇಕ್ ಆಗ್ಬೇಕು ಸರ್. ನೀವು ಆದ್ರೆ ನೀವು ರೋಡ್ ನೋಡ್ರಿ, ಆದ್ರೆ ರೋಡ್ ಗಾಡಿ ಎಷ್ಟು ಸ್ಪೀಡ್ ಬರ್ತಾವ ಆ ಕಡೆ ಆದ್ರೆ ಕ್ಯಾಮ್ರಾ ಸರ್ ಹೊಡೆದು ತೋರಿಸ್ರಿ ಅವ್ರಿಗೆ ಹೆಂಗೆ ಬರ್ತಾವ ನೋಡಿ ಸರ್. ನೀವು ನೋಡ್ರಿ 100 ಮ್ಯಾಲ ಬರ್ತಾವ್ರಿ ಸರ್ ಗಾಡಿಗಳು. ಒಂದು 5 ಗಾಡಿ ಅಂದ್ರೆ ಬರ್ತಂದ್ರೆ ಏನು ಈಗ ಡಿವೈಡರ್ ಐತಿ ಇಲ್ಲಿ. ಈಗ ರೋಡ್ ಬ್ರೇಕ್ ಬೇಕು, ಅದಟ್ಟು ಬೇಗ ರೋಡ್ ಬ್ರೇಕ್ ಮಾಡಿದ್ರೆ ಭಾಳ ಚಲೋ ಅದ. ಸ್ಕೂಲ್ದವ್ರ ಪೂರಾ ಇದನ್ನ ಹೈವೇದವ್ರ ಸ್ಕೂಲ್ ಮುಂದೆ ಗಿರ್ಲ್ ಹಾಕಲಿಲ್ಲ. ಇವೆಲ್ಲ ರೋಡ್ ಬಂದಾಗ ಹುಡುಗರು ಹೋಗ್ತಾವು. ರೋಡ್ದವ್ರ ಇಟ್ಟು ಬೇಕಾಬಿಟ್ಟು ಕೆಲಸ ಮಾಡಿ ಹೋಗ್ಯಾರು. ಸರ್ವಿಸ್ ರೋಡ್ಗಳು ಟಚ್ ಕೊಟ್ಟಿಲ್ಲ. ಕೆಟ್ಟ ಹಾಳೈತಿ, ಗಾಡಿ ನಿದ್ರಂಗಿಲ್ಲ, ಸ್ಲಿಪ್ ಆಗಿ ಹೋಗಿ ಬಿಡ್ತದೆ ಅದ್ರ ಬಡ್ಯಾಗ. ತಮ್ಮ ಹೆಸರು ರೀ?